ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರ್ಗಶಿರ ಮಾಸದ ಸಂಪೂರ್ಣವಾದ ಪೂಜಾ ಮಾಹಿತಿ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 35ನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ, ಬೃಹಸ್ತಾಂತ ಸಾಮನಾಂ ಗಾಯತ್ರಿ ಛಂದಸಾಮಃ ಮಾಸಾನಾಂ ಮಾರ್ಗಶೀರ್ಷೋಹಂ ಋತುನಾಂ ಕುಸುಮ ಆಕಾರಃ. ಸಾಮಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ. ಈ ಧನುರ್ಮಾಸದಲ್ಲಿ ನಾವು ಮಾಡುವ ಪೂಜೆಗಾಗಿರ್ಬೋದು, ವ್ರತಕ್ಕಾಗಿರ್ಬೋದು, ಉಪವಾಸಕ್ಕಾಗಿರ್ಬೋದು, ದಾನಕ್ಕಾಗಿರ್ಬೋದು, ಧರ್ಮದ ಸೇವೆಗಾಗಿರ್ಬೋದು ಅದರದ್ದೇ ಆದ ಮಹತ್ವ ಇದೆ. ಹಾಗೆ ಅದರದ್ದೇ ಆದ ಫಲ ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ಮಕ್ಕೆ ತಕ್ಕ ಹಾಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಮಾರ್ಗಶಿರದ ಪೂಜೆ ಹೇಗಿರುತ್ತೆ ಅಂದರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಸೂರ್ಯೋದಯದ ನಂತರ ಈ ಪೂಜೆಗೆ ಅಷ್ಟಾಗಿ ಮಹತ್ವನೂ ಇರೋದಿಲ್ಲ, ಹಾಗೆ ಆ ಪೂಜೆಗೆ ಫಲನೂ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಮಾರ್ಗಶಿರದಲ್ಲಿ ಮಾಡುವ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಸೇವೆ ಆಗಿರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದ ಪ್ರತಿಫಲ ಸಿಗಬೇಕು ಅಂದ್ರೆ ನಾವು ಈ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಸ್ನೇಹಿತರೆ. ನಾವು ಮಾರ್ಗಶಿರ ಮಾಸದ ಆಚರಣೆಯನ್ನ ಯಾವಾಗ ಶುರು ಮಾಡಬೇಕು, ಹೇಗೆ ಮಾಡಬೇಕು, ಇದರ ಮಹತ್ವ ಏನು ಅಂತ ಹೇಳಿ ನಾನು ಕೂಡ ಇವತ್ತಿನಿಂದ ಧನುರ್ಮಾಸದ ಪೂಜೆಯೊಂದಿಗೆ ಈ ವಿಡಿಯೋನ ಶುರು ಮಾಡಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಈ ಮಾಹಿತಿಯನ್ನ ತಿಳ್ಕೊಳ್ಳೋಣವಾ? ಅಲ್ಲಿಗೆ ನಿಮಗೆ ತಿಳಿದಿರ್ಬೇಕಲ್ವಾ, ಮಾರ್ಗಶಿರ ಮಾಸ ಅಂದರೆ ಕಾರ್ತೀಕ ಮಾಸದ ಹುಣ್ಣಿಮೆಯಾಗಿ ಮಾರನೇ ದಿನದಿಂದ ಮಾರ್ಗಶೀರ್ಷ ಮಾಸ ಶುರುವಾಗುತ್ತೆ ಸ್ನೇಹಿತರೆ. ಅಂದರೆ ಇವತ್ತಿನಿಂದ ನವೆಂಬರ್ 16ನೇ ತಾರೀಕು ಶನಿವಾರ ಬ್ರಾಹ್ಮಿ ಮುಹೂರ್ತದಿಂದ ನಮಗೆ ಧನುರ್ಮಾಸದ ಪೂಜೆ ಅಂದರೆ ಮಾರ್ಗಶಿರ ಮಾಸ ಶುರುವಾದಂಗೆ ಸ್ನೇಹಿತರೆ. ಅಂದರೆ ವೃಶ್ಚಿಕ ರಾಶಿಯಿಂದ ಸೂರ್ಯನಾರಾಯಣ ಧನುರ್ ರಾಶಿಯನ್ನು ಪ್ರವೇಶಿಸುವ ಈ ಮಾಸವೇ ಧನುರ್ಮಾಸ, ಮಾರ್ಗಶೀರ್ಷ ಮಾಸ ಅಂತ ಹೇಳಿ ನಾವು ಕರಿತೀವಿ. ಇದನ್ನು ಶೂನ್ಯ ಮಾಸ ಕೂಡ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಸಮಯದಲ್ಲಿ ನಾವು ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡೋ ಹಾಗಿರೋದಿಲ್ಲ. ಆದರೆ ಭಗವಂತನ ಸೇವೆಗೆ, ಭಗವಂತನ ಪೂಜೆಗೆ ಇದಕ್ಕಿಂತ ಅತ್ಯಂತ ಶ್ರೇಷ್ಠ ಸಮಯ ಇನ್ನೊಂದಿಲ್ಲ ಅಂತ ಹೇಳಬಹುದು. ಹಿಂದೂ ಪಂಚಾಂಗದ ಪ್ರಕಾರ 9ನೇ ಮಾಸವಾಗಿರುವ ಮಾರ್ಗಶೀರ್ಷ ಮಾಸ ಅತ್ಯಂತ ಪುಣ್ಯ ಪವಿತ್ರವಾದ ಮಾಸ. ಈ ಮಾಸದಲ್ಲಿ ಬರುವ ಶುಕ್ಲ ಏಕಾದಶಿ ಎಂದು ಗೀತ ಜಯಂತಿಯನ್ನು ಕೂಡ ನಾವು ಆಚರಿಸ್ತೀವಿ ಸ್ನೇಹಿತರೆ. ಹಾಗೆ ಸನಾತನ ಧರ್ಮದಲ್ಲಿ ಶ್ರೇಷ್ಠ ಗುರುಗಳೆಂದು ಆರಾಧಿಸುವ ದತ್ತಾತ್ರೇಯ ಜಯಂತಿ ಕೂಡ ಇದೇ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆ ದಿನ ಬರುತ್ತೆ ಸ್ನೇಹಿತರೆ. ಅಮಾವಾಸ್ಯೆಯ 6 ದಿನಗಳ ನಂತರ ಸ್ಕಂದ ಸೃಷ್ಟಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಧನುರ್ಮಾಸ ಪೂಜೆಗೆ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುವ ಸಮಯ ಅಂತಲೇ ಹೇಳ್ಬೋದು. ನಾವು ಪ್ರತಿನಿತ್ಯ ತಣ್ಣೀರಲ್ಲಿ ಸ್ನಾನವನ್ನು ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ದಾಮೋದರ ಮತ್ತು ತುಳಸಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸುವ ಮಾಸವಾಗಿರುತ್ತೆ. ಹಾಗೆ ಇದೇ ಮಾರ್ಗಶಿರ ಮಾಸದಲ್ಲೂ ಕೂಡ ನಾವು ನಾರಾಯಣನನ್ನು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಪ್ರತಿ ಗುರುವಾರ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಮಹತ್ವವನ್ನು, ಆಚರಣೆಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮಾಸದಲ್ಲಿ ನಾವು ಕಾತ್ಯಾಯಿನಿ ವ್ರತದ ಆಚರಣೆ ಕೂಡ ಮಾಡಬಹುದು. ಕಾತ್ಯಾಯಿನಿ ದೇವಿಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಪೂಜಿಸೋದ್ರಿಂದ ನಮ್ಮ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ, ಏನೋ ಸಮಸ್ಯೆಗಳು ಉಂಟಾಗ್ತಾ ಇದೆ, ಗಂಡ ಹೆಂಡತಿಯ ಮಧ್ಯೆ ಯಾವುದಾದ್ರೂ ಮನಸ್ತಾಪ ಬಂದು ದೂರ ಆಗಿದ್ದೀವಿ, ಈ ರೀತಿಯೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದಾಗ ನಾವು ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಈ ಮಾರ್ಗಶಿರ ಮಾಸದಲ್ಲಿ ಮಾಡೋದ್ರಿಂದ ಖಂಡಿತ ಅಂತಹ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ. ಶ್ರೀಕೃಷ್ಣನನ್ನ ಗೋಪಿಕೆಯರು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ವ್ರತದ ಆಚರಣೆಯನ್ನು ಮಾಡಿದ್ರು ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿದೆ ಸ್ನೇಹಿತರೆ. ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ, ಪೂಜೆಯ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಬೆಳಗ್ಗೆ ಬೇಗನೆ ಏಳಬೇಕು. ಇದು ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರುತ್ತೆ. ನಂತರ ಸೂರ್ಯೋದಯದ ನಂತರ ಈ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೂರ್ಯೋದಯದ ನಂತರ ಪೂಜೆ ಮನೆಯಲ್ಲಿ ಮಾಡಿದರೂ ಕೂಡ ಅದು ಕೂಡ ಶ್ರೇಷ್ಠ ಫಲವನ್ನು ನಮಗೆ ತಂದುಕೊಡೋದಿಲ್ಲ, ಈ ಮಾಸದಲ್ಲಿ ಮಾತ್ರ. ಹಾಗಾಗಿ ನಾವು ಈ ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ನಾವು ಪೂಜೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಈ ಮಾರ್ಗಶಿರ ಮಾಸ ದೇವತೆಗಳಿಗೆ ಕಷ್ಟಕರವಾದ ಮಾಸ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಕಷ್ಟಕರವಾದ ಮಾಸದಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಿಸ್ವಾರ್ಥ ಮನಸ್ಸಿನಿಂದ ನಾವು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ಅದರ ಪ್ರತಿಫಲದ ರೂಪದಲ್ಲಿ ಆ ಭಗವಂತ ಪ್ರಸನ್ನಗೊಂಡು ನಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಸೂರ್ಯನಿಗೆ ಅತ್ಯಂತ ಕಷ್ಟಕರವಾದ ಕಾಲ ಈ ಮಾರ್ಗಶಿರ ಮಾಸ. ಹಾಗಾಗಿ ಈ ಮಾಸದಲ್ಲಿ ನಾವು ಬೇಗನೆ ಎದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ನಾವು ಪೂಜೆ ಮಾಡೋದ್ರಿಂದ ಆಗ ಮಾತ್ರ ನಮ್ಮ ದಿನನಿತ್ಯದ ಪೂಜೆಗೆ ಫಲ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಮಾಸದಲ್ಲಿ ಮಾತ್ರ. ಹಾಗಾಗಿ ನಾವು ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳಬೇಕು. ಅಂದರೆ ಒಂದು 3:45-4 ಗಂಟೆ ಒಳಗೆ ನಾವು ಎದ್ದು ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮ. ಇದು ಚಳಿಗಾಲ ಆದರೂ ಕೂಡ ನಾವು ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ಇದೇ ಇದರ ವಿಶೇಷತೆ ಸ್ನೇಹಿತರೆ. ನಾನು ನಿಮಗೆ ಇಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಕಾರಣವನ್ನು ಕೊಡ್ತೀನಿ ಸ್ನೇಹಿತರೆ. ನೀವು ಅಂದ್ಕೊಳ್ಬೋದು, ಈ ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಅಸಾಧ್ಯಪ್ಪ, ನಂಗೆ ಮೊದಲೇ ಹುಷಾರಿಲ್ಲ, ಶೀತ ಆಗುತ್ತೆ, ಕಫ ಆಗುತ್ತೆ, ಥಂಡಿ ಆಗುತ್ತೆ, ಕೆಮ್ಮಾಗುತ್ತೆ, ತಣ್ಣೀರು ಸ್ನಾನ ಮಾಡಿದರೆ ಅಂತೇಳಿ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ. ಇದು ತಪ್ಪು ಸ್ನೇಹಿತರೆ. ಯಾಕಂದರೆ ನಾವು ತಣ್ಣೀರು ಸ್ನಾನವನ್ನು ಮಾಡಿದಾಗ ಸ್ನಾನ ಮುಗಿಸಿದ ನಂತರ ನಮ್ಮ ಮೈ ಬೆಚ್ಚಗಿನ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಅದೇ ನಾವು ಬಿಸಿ ನೀರಿನ ಸ್ನಾನವನ್ನು ಮಾಡಿದಾಗ ನಾವು ಸ್ನಾನ ಆದ ನಂತರ ನಮ್ಮ ಮೈ ಥಂಡಿಯನ್ನು ಹೊರಗಡೆ ಹಾಕತ್ತೆ ಸ್ನೇಹಿತರೆ. ಹಾಗಾಗಿ ನಮಗೆ ಚಳಿ ಆಗಲಿಕ್ಕೆ ಶುರುವಾಗುತ್ತೆ.
ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತಣ್ಣೀರಿನ ಸ್ನಾನ ನಮಗೆ ಬಿಸಿಯಾದ ಅನುಭವವನ್ನು ಕೊಡುತ್ತೆ, ಹಾಗೆ ಬಿಸಿ ನೀರಿನ ಸ್ನಾನ ನಮಗೆ ಥಂಡಿಯ ಅನುಭವವನ್ನು ಕೊಡುತ್ತೆ ಸ್ನೇಹಿತರೆ. ಇದು ವೈಜ್ಞಾನಿಕವಾಗಿಯೂ ಸತ್ಯ. ಈ ಚಳಿಗಾಲದಲ್ಲಿ ನಾವು ತಣ್ಣೀರು ಸ್ನಾನ ಮಾಡಿದರೆ ಬಹಳ ಅಂದರೆ ಬಹಳ ಒಳ್ಳೆಯದು, ಪುಣ್ಯ ಪ್ರಾಪ್ತಿಗೂ ಕೂಡ, ಹಾಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಕೂಡ. ಹಾಗಾಗಿ ಸ್ನೇಹಿತರೆ, ಬೆಳಗ್ಗೆ ನಾವು ಬೇಗ ಎದ್ದು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ನಾವು ತಣ್ಣೀರು ಸ್ನಾನವನ್ನು ಮಾಡಿಕೊಂಡು ಮೊದಲು ನಾವು ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ಬೇಕು. ಪೂಜೆ ಯಥಾಭಕ್ತಿ ಯಥಾಶ್ರದ್ಧೆ ಯಥಾ ಯೋಗ್ಯತಾನುಸಾರವಾಗಿ ನಾವು ಹೇಗೆ ಮಾಡ್ತೇವೋ ಹಾಗೆ ಮಾಡ್ಕೊಳ್ಬೇಕು. ಭಕ್ತಿ ಶ್ರದ್ಧೆ ಏಕಾಗ್ರತೆ ಬಹಳ ಮುಖ್ಯ ಆಗಿರುತ್ತೆ. ನಾವು ಯಾವ ರೀತಿ ವೈಭವದಿಂದ ಪೂಜೆಯನ್ನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಭಗವಂತನಲ್ಲಿ ಎಷ್ಟು ಶ್ರದ್ಧೆ ಏಕಾಗ್ರತೆಯನ್ನು ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದೇ ಮುಖ್ಯ. ಆ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು, ತುಳಸಿ ಪೂಜೆಯನ್ನು ಮಾಡಿಕೊಂಡು, ಹೊಸಿಲ ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಇದು ಮುಕ್ಕಾಲೊಳಗೆ ನೀವು ಹೋಗಿ ಅರಳಿ ವೃಕ್ಷವನ್ನು ಪೂಜೆ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ಇದೇ ಧನುರ್ಮಾಸದ ಆಚರಣೆ ಆಗಿರುತ್ತೆ. ನಾವು ಪೂಜೆ ಮಾಡುವ ಸಮಯದಲ್ಲಿ ನಕ್ಷತ್ರಗಳ ಬೆಳಕು ನಮ್ಮ ಮೇಲೆ ಇರಬೇಕು, ಅಂದರೆ ನಕ್ಷತ್ರಗಳು ಆಕಾಶದಲ್ಲಿ ನಮಗೆ ಕಾಣಿಸ್ತಾ ಇರಬೇಕು, ಅಷ್ಟರೊಳಗೆ ನಮ್ಮ ಪೂಜೆ ಮುಗ್ದಿರಬೇಕು. ಇದೇ ಸಮಯವಾಗಿರುತ್ತೆ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ನಾವು ಪೂಜೆ ಶುರು ಮಾಡಿದಾಗಿಂದ ಪೂಜೆ ಮುಗಿಯೋದ್ರೊಳಗೆ, ಪೂಜೆ ಮುಗಿಸಿ ನಾವು ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ನಕ್ಷತ್ರಗಳು ನಮಗೆ ಕಾಣಿಸ್ಬೇಕು. ಇದು ಒಳ್ಳೆಯ ಸಮಯವಾಗಿರುತ್ತೆ. ನನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ. ನೀವು ಮನೆಯಲ್ಲಿ ದಿನನಿತ್ಯ ಸರಳವಾಗಿ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಿರಿ. ಗ್ರಂಥಗಳ ಪಾರಾಯಣವನ್ನು ಮಾಡ್ಬೋದು. ನೀವು ದೇವರುಗಳ ಆರಾಧನೆಯನ್ನು ಮಾಡ್ತಿರೋ ಭಗವದ್ಗೀತೆ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಸಾಯಿ ಸಚ್ಚರಿತ್ರೆ ಆಗಿರ್ಬೋದು, ನೀವು ಯಾವೆಲ್ಲ ಗ್ರಂಥಗಳ ಪಠಣವನ್ನು ಮಾಡಬೇಕು ಅಂತೇಳಿ ಇಚ್ಛಿಸ್ತೀರೋ ಈ ಸಮಯದಲ್ಲಿ ಮಾಡಬಹುದು. ಮಾಸದಲ್ಲಿ ನಾವು ಮಾಡುವ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಅತ್ಯಂತ ಶ್ರೇಷ್ಠ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿಗೂ ಕೂಡ ದೀಪವನ್ನು ಬೆಳಗಿಸ್ರಿ. ಹಾಗೆ ತುಳಸಿ ಕಟ್ಟೆ ಮುಂದೂ ದೀಪ ಬೆಳಗಿಸ್ಬೇಕು. ಹಾಗೆ ಅರಳಿ ವೃಕ್ಷದ ಬಳಿಗೂ ಕೂಡ ನಾವು ತುಪ್ಪದ ದೀಪವನ್ನು ಬೆಳಗಿಸಿ ಮನೆ ಕುಲದೇವರಿಗೂ ಮನೆ ದೇವರಿಗೂ ದೀಪವನ್ನು ಬೆಳಗಿಸಿ ನಾವು ಈ ಪೂಜೆಯನ್ನು ಮಾಡ್ಕೊಳ್ಬೋದು. ನೈವೇದ್ಯದ ವಿಚಾರಕ್ಕೆ ಬಂದರೆ ನಿಮ್ಮ ಯಥಾಭಕ್ತಿ ಯಥಾಶ್ರದ್ಧೆ ಹೆಸರು ಬೇಳೆ ಪಾಯಸವನ್ನು ನೈವೇದ್ಯ ಮಾಡಿದರೆ ಬಹಳ ಶ್ರೇಷ್ಠ. ಅದಾಗಲಿಲ್ಲ ಅಂದರೆ ನೀವು ಬೆಲ್ಲ ಕಡಲೆಯನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ. ಹಣ್ಣನ್ನು ಕೂಡ ನೈವೇದ್ಯ ಮಾಡ್ಬೋದು. ಬೇಳೆ ಬೇಗ ಬೇಯುತ್ತೆ. ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳೋದ್ರೊಳಗೆ ನೀವು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಹೆಸರು ಬೇಳೆ ಇಟ್ಟು ಸಾಗಿ ಉರಿ ಇಟ್ಟು ನೀವು ಹೆಸರು ಬೇಳೆ ಪಾಯಸಕ್ಕೆ ಆ ಕಡೆ ತಯಾರಿ ಮಾಡ್ಕೊಳ್ತಾ ಈ ಕಡೆ ಪೂಜೆಗೆ ಸಿದ್ಧತೆ ಮಾಡಿಕೊಂಡ್ರೆ ಎರಡು ಕೂಡ ಒಂದೇ ಸಮಯದಲ್ಲಿ ಆಗತ್ತೆ ಸ್ನೇಹಿತರೆ. ಇದು ನನ್ನ ಅನುಭವ, ಹಾಗಾಗಿ ಹೇಳ್ತಾ ಇದ್ದೀನಿ. ಪೂಜೆ ಮಾಡ್ತಾನೆ ಮಾಡ್ಕೊಳ್ಬೋದು. ನಾವು ಮನೆಯಲ್ಲೂ ಕೂಡ ಹೆಸರು ಬೇಳೆ ಪೊಂಗಲು, ಹೆಸರು ಬೇಳೆ ಪಾಯಸದ ನೈವೇದ್ಯವನ್ನು ಮಾಡಿಕೊಂಡು ಅದೇ ನೈವೇದ್ಯವನ್ನು ನಾವು ಅರಳಿ ವೃಕ್ಷಕ್ಕೂ ಕೂಡ ಒಯ್ದು ನಾವು ಅಲ್ಲೂ ಕೂಡ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಇಲ್ಲಾಂದರೆ ಕಡಲೆಕಾಳನ್ನು ನೆನೆಸ್ಕೊಂಡು ಹಸಿ ಕಡಲೆಕಾಳನ್ನು ತಗೊಂಡೋಗಿ ನೈವೇದ್ಯ ಮಾಡ್ಬೋದು. ಮಾಸದಲ್ಲಿ ನಾವು ಚಳಿಗೆ ಮುದುಡಿ ಮಲಗ್ತೀವಿ, ಅಂದರೆ ಬಿಲ್ಲಿನಂತೆ ನಮ್ಮ ಮೈಯನ್ನು ಬಗ್ಸಿ ಮುದುಡಿ ಬೆಡ್ಶೀಟಿನೊಳಗೆ ಮಲಗ್ತೀವಲ್ವ, ಅದಕ್ಕೆ ಈ ಮಾಸವನ್ನು ಧನುರ್ಮಾಸ ಅಂತ ಹೇಳೋದು ಸ್ನೇಹಿತರೆ. ಹಾಗಾಗಿ ಈ ಚಳಿಯನ್ನು ತೊರೆದು ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಚಳಿಯನ್ನು ತೊರೆದು ನಾವು ನಮ್ಮ ಸಾಧನೆಗೋಸ್ಕರ ನಾವು ಪೂಜೆ ಪುನಸ್ಕಾರಗಳನ್ನು, ವ್ರತ ನಿಯಮಗಳನ್ನು, ಉಪವಾಸಗಳನ್ನು ಕೈಗೊಂಡಾಗ ಖಂಡಿತ ಆ ಭಗವಂತ ಪ್ರಸನ್ನನಾಗಿ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಮಾಸದ ಮಹಿಮೆ ಬಹಳ ಅಪಾರವಾಗಿದೆ. ನಾವು ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಗುರಿಯಾಗಿರ್ತೀವಲ್ವಾ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾವು ಎಲ್ಲೆಲ್ಲೋ ಸುತ್ತಿತೀವಿ, ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ನಮ್ಮ ಧರ್ಮದಲ್ಲೇ ಎಷ್ಟೊಂದು ಪರಿಹಾರಗಳು ಭಗವಂತ ಇಟ್ಟಿದ್ದಾನೆ, ನಮ್ಮ ಪುರಾಣಗಳಲ್ಲಿ ಎಷ್ಟೊಂದು ಪರಿಹಾರಗಳಿದ್ದಾವೆ. ಇವುಗಳನ್ನು ನಾವು ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಚರಣೆ ಮಾಡಿದರೂ ಕೂಡ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಎಲ್ಲೆಲ್ಲೋ ಸುತ್ತಿ ಯಾರ್ಯಾರೋ ಜನರ ಹತ್ರ ನಾವು ಪರಿಹಾರಗಳನ್ನು ಕೇಳ್ತಾ ದುಡ್ಡು ಖರ್ಚು ಮಾಡ್ಕೊಂಡು ಅಲಿಯೋಕ್ಕಿಂತ ಆ ಭಗವಂತನ ಪಾದವನ್ನು ನಂಬಿ ಗಟ್ಟಿಯಾಗಿ ನೀನೇ ಎಲ್ಲ ತಂದೆ ಅಂತ ಹೇಳಿ ನಾವು ಅವನ ಪಾದಗಳಲ್ಲಿ ಶರಣಾಗಿ ಅವನ ಸೇವೆಯನ್ನು ಮಾಡಿದ್ದೇ ಆದರೆ ಖಂಡಿತ ಅದಕ್ಕೆ ಫಲ ಸಿಗುತ್ತೆ ಸ್ನೇಹಿತರೆ. ಮಾಡಿದ ಈ ಸೇವೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಪಂಚಾಂಗದ ಪ್ರಕಾರ ಕಾರ್ತೀಕ ಮಾಸದಲ್ಲಿ ಬರುವ ದಿನ ಮಾರ್ಗಶಿರ ನಕ್ಷತ್ರದ ಜೊತೆ ಚಂದ್ರ ಇರೋದ್ರಿಂದ ಮಾರ್ಗಶಿರ ಮಾಸ ಅಂತೇಳಿ ಕರೀತಾರೆ. ಈ ಮಾಸದಲ್ಲಿ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಸ್ನೇಹಿತರೆ. ಗೋದಾನ ಮಾಡ್ಬೋದು, ತಿಲದಾನ ಮಾಡ್ಬೋದು, ಹಾಗೆ ನಾವು ತುಪ್ಪ ದಾನ ಮಾಡ್ಬೋದು, ಬೆಲ್ಲ ದಾನ ಮಾಡ್ಬೋದು, ಹೆಸರು ಬೇಳೆ ದಾನ ಮಾಡ್ಬೋದು. ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಎಷ್ಟು ದಾನ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ಬೋದು. ಅನ್ನದಾನ ಸರ್ವಶ್ರೇಷ್ಠ ಸ್ನೇಹಿತರೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನದ ಸೇವೆಯನ್ನು ಯಥಾಭಕ್ತಿ ಯಥಾಶ್ರದ್ಧಾ ಯಥಾ ಯೋಗ್ಯತಾನುಸಾರವಾಗಿ ಮಾಡಬಹುದು. ಈ ಮಾಸದಲ್ಲಿ, ಈ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಮಹಿಮೆ ಕಾರ್ತೀಕ ಮಾಸದ್ದಾಗಿದೆಯೋ ಅಷ್ಟೇ ಪವಿತ್ರ ಮಾಸವಾಗಿದೆ ಈ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನಾವು ಮಾಡುವ ಸ್ನಾನ, ಪೂಜೆ, ಜಪ, ತಪ ಎಲ್ಲದಕ್ಕೂ ಅದರದ್ದೇ ಆದ ಫಲ ಸಿಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಇಲ್ಲಿ ಸ್ನಾನ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಿದರೆ ಅದು ಕೂಡ ಅತ್ಯಂತ ವಿಶೇಷ ಫಲವನ್ನು ಕೊಡುತ್ತೆ ಸ್ನೇಹಿತರೆ. ನದಿ ಸ್ನಾನ ಎಲ್ಲರಿಗೂ ಕಷ್ಟಕರ. ಹಾಗಾಗಿ ಎಲ್ಲ ನದಿಗಳನ್ನು ಎಲ್ಲ ಪುಣ್ಯ ನದಿಗಳನ್ನು ನಾವು ಸ್ಮರಣೆ ಮಾಡಿಕೊಂಡು ದಿನನಿತ್ಯ ನಮ್ಮ ಮನೆಯಲ್ಲೇ ತೀರ್ಥ ಸ್ನಾನವನ್ನು ಮಾಡಬೇಕು. ಇದು ಕೂಡ ಶ್ರೇಷ್ಠ ಫಲವನ್ನು ಕೊಡುತ್ತೆ.
ಹಾಗೆ ಮದುವೆ ಆಗ್ತಾ ಇಲ್ಲ, ತುಂಬ ವಿಳಂಬ ಆಗ್ತಾ ಇದೆ ಅಂದರೆ ಈ ಮಾಸದಲ್ಲಿ ಕಾತ್ಯಾಯಿನಿ ವ್ರತದ ಆಚರಣೆಯನ್ನು ಕೂಡ ಮಾಡ್ಬೋದು. ಕಾತ್ಯಾಯಿನಿ ದೇವಿನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ನಾವು ಏನೇ ಪೂಜೆ ಮಾಡ್ತೀವಿ, ಏನೇ ವ್ರತವನ್ನು ಮಾಡ್ತೀವಿ ಅಂದರೆ ಅದು ಕೂಡ ನಾವು ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಮಾಡಬೇಕು ಸ್ನೇಹಿತರೆ. ಆಗ ಮಾತ್ರ ನಾವು ಮಾಡುವ ಪೂಜೆಗಾಗಿರ್ಬೋದು, ವ್ರತಗಳಿಗಾಗಿರ್ಬೋದು ಅದರದ್ದೇ ಆದ ಫಲ ಸಿಗತ್ತೆ. ಸ್ನೇಹಿತರೆ, ಇವತ್ತು ನಮ್ಮ ಕುಲದೇವರ ವಾರ, ಹಾಗಾಗಿ ಇವತ್ತಿನ ದಿನವೇ ನಾನು ಮಾರ್ಗಶಿರ ಮಾಸದ ವ್ರತವನ್ನು ಕೈಗೊಂಡಿದ್ದೀನಿ. ಹಾಗೆ ಇವತ್ತಿನ ದಿನ ನಾನು ಹೆಸರುಬೇಳೆ ಹೋಳಿಗೆಯನ್ನು ಮಾಡಿ, ಮೊಸರನ್ನ ನೈವೇದ್ಯವನ್ನು ಮಾಡಿ, ಯಥಾಭಕ್ತಿ ಯಥಾಶ್ರದ್ಧೆ ಯೋಗ್ಯತಾನುಸಾರವಾಗಿ ನಾನು ಭಗವಂತನಿಗೆ ನೈವೇದ್ಯ ಮಾಡುವ ಮೂಲಕ ನನ್ನ ವ್ರತದ ಆರಂಭವನ್ನು ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಅರಳಿ ವೃಕ್ಷವನ್ನು ಕೂಡ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲವನ್ನು ಸಂಕ್ಷಿಪ್ತವಾಗಿ ನಾನಿಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ನೀವು ಕೂಡ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸರಳವಾಗಿ ಆದರೂ ಕೂಡ ನೀವು ಅರಳಿ ವೃಕ್ಷದ ಪೂಜೆಯನ್ನು, ಮನೆ ದೇವರ ಪೂಜೆಯನ್ನು, ಹೊಸಿಲ ಪೂಜೆಯನ್ನು, ಹಾಗೆ ತುಳಸಿ ದೇವಿಯ ಪೂಜೆಯನ್ನು ಮಾಡ್ತಾ ಭಗವದ್ಗೀತೆಯ ಪಾರಾಯಣ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸಾಯಿ ಸಚ್ಚರಿತ್ರೆ, ನಿಮಗೆ ಯಾವೆಲ್ಲ ಗ್ರಂಥಗಳ ಪಾರಾಯಣವನ್ನು ಮಾಡಬೇಕು ಅಂತ ಹೇಳಿ ಅನಿಸುತ್ತಾ ಅವೆಲ್ಲವನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿರಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡದೇ ಇರೋದು ಯಾವುದೂ ಇರೋದಿಲ್ಲ. ಎಲ್ಲವನ್ನ ನೀವು ಅಂದ್ಕೊಂಡ ಹಾಗೆ ಸಾಧನೆ ಮಾಡೇ ಮಾಡ್ತೀರಾ ಸ್ನೇಹಿತರೆ. ಪ್ರಯತ್ನ ನಮ್ಮದು, ಫಲ ಆ ಭಗವಂತನದ್ದು. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲ ನಮಗೆ ಸಿಗುತ್ತೆ. ಭಗವಂತ ಹಾಗೆ ಪೂಜೆ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಮಗೆ ನಮ್ಮ ಹತ್ರ ಯಾವುದೇ ರೀತಿ ಪೂಜೆ ಮಾಡಲಿಕ್ಕೆ ಪರಿಕರಗಳಿಲ್ಲ, ನೈವೇದ್ಯ ಕೊಡಲಿಕ್ಕೆ ನಾವು ಅರ್ಹರಲ್ಲ, ನಮ್ಗೆ ಆ ಯೋಗ್ಯತೆ ಇಲ್ಲ ಅಂದರೆ ನಮ್ಗೆ ಯಾವುದೇ ರೀತಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವರ ಗುಡಿಯನ್ನು ಸುತ್ತಿ ಬಂದರೂ ಸಾಕು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ. ಅದು ಕೂಡ ಒಂದು ಸೇವೆಯ ಪೂಜೆ ಅಂತಲೇ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಈ ರೀತಿ ಕೂಡ ಸಂಕಲ್ಪ ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು. ನಾವು ನಮ್ಮ ದೇಹವನ್ನು ದಂಡಿಸೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡು ಭಗವಂತನ ನಾಮಸ್ಮರಣೆಗೆ, ಭಗವಂತನ ಸ್ಮರಣೆಯಲ್ಲಿ ಅದನ್ನು ಲೀನವಾಗಿಸಿದಾಗ, ಭಗವಂತನ ಚಿಂತನೆಗೆ ಅದನ್ನು ಸಮರ್ಪಣೆ ಮಾಡಿದಾಗ ನಮ್ಮ ಚಿಂತೆಯನ್ನು ಭಗವಂತ ಮಾಡ್ತಾನಂತೆ ಸ್ನೇಹಿತರೆ. ಹಾಗಾಗಿ ಈ ಮಾರ್ಗಶಿರ ಮಾಸದ ಆಚರಣೆನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ, ಸರಳವಾಗಿ ಆದರೂ ಕೂಡ ಆಚರಣೆ ಮಾಡಿ ಅಂತೇಳಿ ತಿಳಿಸ್ತಾ, ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸೇವೆಯನ್ನು ಮಾಡ್ಬೋದು. 16 ದಿನ, 3 ದಿನ, 5 ದಿನ, 9 ದಿನ, 7 ದಿನ, 11 ದಿನ, 18 ದಿನ, ಈ ರೀತಿಯಾಗಿ ನೀವು ತಿಂಗಳು ಪೂರ್ತಿ ಕೂಡ ಈ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಅನುಕೂಲ ಹೇಗಿದೆಯೋ, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಅಂತೇಳಿ ಭಗವಂತನಿಗೆ ಅಲ್ಪ ಕಾಲವೇ ಆಗಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸಮಯವನ್ನು ಕೊಟ್ಟು ಸೇವೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ಮಾರ್ಗಶಿರ ಮಾಸದ ಬಗ್ಗೆ ಮಾಹಿತಿ ಕೊಟ್ಟ ವಿಚಾರ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.